ಎಲ್ಲ ನೋಡಿ, ಸಿದ್ದರಾಮಯ್ಯನವರು ಅಲ್ಲಿ ಅವ್ರಿಗೆ ಚೀಮಾರಿ ಹಾಕಿ, ಡೆಲ್ಲಿ ಹೈಕಮಾಂಡ್ ಚೀಮಾರಿ ಹಾಕಿ ಕಳಿಸಿದ್ದಾರೆ. ಇಲ್ಲಿ ಬಹಳ ಮೆರಿತಾ ಇದ್ರು ಸಿದ್ದರಾಮಯ್ಯನವರು. ನಾನು ತಂದೆ ತರ್ತೀನಿ, ಯಾರು ಹೇಳಿದ್ರು ತರ್ತೀನಿ, ತಡಿಯಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಈಗ ಪೆಚ್ಚು ಮೊರೆ ಹಾಕೊಂಡು ಡೆಲ್ಲಿಯಿಂದ ಬಂದು ಇಲ್ಲಿ ಜಾತಿ ಗಣತಿಯ ವರದಿಯನ್ನ ಬಿಡುಗಡೆ ಮಾಡದೆ ರೀಸರ್ವೆ ಅಂತ ಹಾಕಿದ್ದಾರೆ. ಅದು 60 ದಿನದಲ್ಲೋ ಏನೋ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆತರ ಮನೆಗೆ ಹೋಗಿ ಜಾತಿ ಸರ್ವೆ ಮಾಡಬೇಕಾದ್ರೆ ಟೇಕ್ ಟೈಮ್. ಈಗ ಸೆಂಟ್ರಲ್ ಅವರು ಕೂಡ ಜಾತಿ ಗಣತಿ ಮಾಡ್ತಾ ಇದ್ದಾರೆ. ಮತ್ತೊಂದು ಜಾತಿ ಗಣತಿ ದುಡ್ಡು ಯಾಕೆ ಅವಶ್ಯಕತೆ ಇದೆ? ಈಗ ಕೋರ್ಟ್ಗಳಲ್ಲಿ ನಿಲ್ಲೋ ಅಂತದ್ದು ಸೆಂಟ್ರಲ್ ಜಾತಿ ಗಣತಿ ಮಾತ್ರ, ರಾಜ್ಯಕ್ಕಿಲ್ಲ. ರಾಜ್ಯಕ್ಕೆ ಅಧಿಕಾರನೂ ಇಲ್ಲ, ಸಂವಿಧಾನದ ಪ್ರಕಾರ ಮಾಡಕ್ಕೂ ಅವಶ್ಯಕತೆ ಇಲ್ಲ. ಅನ್ನೆಸೆಸರಿ ದುಡ್ಡು. ಅವರು ಬೆನ್ನನ್ನ ಶಬಾಷ್ಗಿರಿ ತಟ್ಕೊಳಕ್ಕೋಸ್ಕರ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಅದ್ ಬಿಟ್ರೆ ಇವ್ರು ಮಾಡ್ತಾ ಇರೋ ಜಾತಿ ಗಣತಿಗೆ ಯಾವುದೇ ರೀತಿಯ ಕಿಮ್ಮತ್ತಿಲ್ಲ. ಬಿಜೆಪಿಗೆ ಜಯ ದೊರಕಿದೆ. ನಾವು ಸಿಬಿಐ ತನಿಖೆಯನ್ನ ಆಗ್ರಹ ಮಾಡಿದ್ರಿ. ವಿಧಾನಸಭೆಯಲ್ಲಿ ನಾನು ವಿರೋಧ ಪಕ್ಷದ ನಾಯಕನಾಗಿ ಆಗ್ರಹ ಮಾಡಿದ್ದೆ. ಅದಾದ್ಮೇಲೆ ಸಚಿವರ ರಾಜೀನಾಮೆನೂ ಆಯಿತು. ಈಗ ಮತ್ತೊಂದು ಬಿಜೆಪಿಗೆ ಜಯ ಅಂತ ಹೇಳಿದ್ರೆ ಕೋರ್ಟು, ಗೌರವಾನ್ವಿತ ನ್ಯಾಯಾಲಯ ಇವತ್ತು ಅದನ್ನ ಸಿಬಿಐಗೆ ಕೊಟ್ಟಿರುವಂತದ್ದು ಮತ್ತೊಂದು ಬಿಜೆಪಿಗೆ ಸಂದಂತ ಜಯ. ನಮ್ಮ ಹೋರಾಟಕ್ಕೆ ಜಯ ಸಂದಿದೆ. ಈ ಹಣನೆಲ್ಲ ವಾಲ್ಮೀಕಿ ನಿಗಮದ ಹಣ ಈಗಾಗಲೇ ಮುಖ್ಯಮಂತ್ರಿನೂ ಒಪ್ಕೊಂಡಿದ್ದಾರೆ. 187 ಕೋಟಿ ಅಲ್ಲ, ಅದು ಬರೀ 87 ಕೋಟಿ ಅಂತ. ಅಂದ್ರೆ ಕಳ್ಳ ತಿಂದಿದ್ದಾನೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಯ್ತು. ಆ ದುಡ್ಡು ಎಲ್ಲಿಗೆ ಹೋಗಿದೆ? ಬಳ್ಳಾರಿ ಎಲೆಕ್ಷನ್ಗೆ ಹೋಗಿದೆ. ಅದು ದಾಖಲೆ ಪ್ರಕಾರ ಸಿಗ್ತಾ ಇದೆ. ಇವರು ಅದನ್ನ ಮುಚ್ಚಾಕಕ್ಕೆ ರಿಕವರಿ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದಾರೆ. ಅವನು ಯಾವ್ದೋ ಕಾರ್ ತಗೊಂಡಿದ್ದ, ಅದನ್ನ ಕಾರ್ನ ವಾಪಸ್ ಮಾಡ್ದಂಗ್ ಮಾಡಿ ಯಾರೋ ಇವರವರೇ ಅಡ್ಜಸ್ಟ್ ಮಾಡ್ಕೊಂಡು ಕಾರ್ಗಳನ್ನ ತಗೊಂಡ್ಬಿಡೋದು, ದುಡ್ಡು ಇಲ್ಲಿ ರಿಕವರಿ ಆಯ್ತು, ಅಲ್ಲಿ ರಿಕವರಿ ಆಯ್ತು ಅಂತ ಹೇಳಿ ವಾಪಸ್ ತೋರಿಸುವಂತ ಕೆಟ್ಟ ಕೆಲಸವನ್ನ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಇಡಿ ಅವರು ಸರಿಯಾದ ರೀತಿಯಾದಂತ ತನಿಖೆ ಮಾಡೋ ಮುಖಾಂತರ ಬಳ್ಳಾರಿ ಚುನಾವಣೆ ಇದೊಂಥರ ತೂಗುಗತಿ. ಈಗ ಬಳ್ಳಾರಿ ಎಲೆಕ್ಷನ್ ಆಗಿದೆಯಲ್ಲ, ಅಲ್ಲಿ ಎಂಪಿಗೆ ಒಂದು ರೀತಿ ತೂಗುಗತಿ ಇದು. ಇದೇನ ಹಾಗೆ ಆಗುತ್ತೆ, ನಮ್ಗೆ ಪೂರ್ತಿ ವಿಶ್ವಾಸ ಇದೆ. ಪ್ರೂವ್ ಆದ್ರೆ ಅವರ ಎಂಪಿ ಸ್ಥಾನಕ್ಕೂ ಕತ್ತು ಬರ್ತೈತಿ. ಮತ್ತೆ ಇಡೀ ಕಾಂಗ್ರೆಸ್ಗೆ ಒಂದು ರೀತಿ ಅವಮಾನ ಪರಿಸ್ಥಿತಿಯಲ್ಲಿ ಅವಮಾನ ಆಗೋಗ್ತದೆ. ನಮಗೆ ಹೋರಾಟ ಮಾಡಿದ್ವಿ, ಪಕ್ಷ ಅಂತ ಹೋರಾಟ ಮಾಡಿದ್ರೆ ಸಪೋರ್ಟ್ ಸಿಗ್ತಿಲ್ಲ, ಪಾದಯಾತ್ರೆ ಮಾಡಬೇಕು ಹೋರಾಟ ಮಾಡಿದ್ವಿ ಅಂತ ಹೇಳ್ತಾರೆ. ನೋಡಿ, ಯಾರೇ ಹೋರಾಟ ಮಾಡಿದ್ರು ಕೂಡ ಸರಿಯಾದ ದಿಕ್ಕಿನಲ್ಲಿ ನಮಗೆ ಕೋರ್ಟ್ ನ್ಯಾಯ ಕೊಟ್ಟಿದೆ. ನಾವು ಅದನ್ನ ನಮ್ಮ ಎಲ್ಲಾ ಹೋರಾಟದಲ್ಲೂ ಕೂಡ ಸಿಬಿಐ ತನಿಖೆ ಆಗ್ಬೇಕು ಅಂತ ನಾವು ಹೋರಾಟ ಮಾಡಿದಿರಿ. ಇದ್ರ ಬಗ್ಗೆ ಸಿಬಿಐ ತನಿಖೆ ಆಗ್ಲಿ ಅಂತ ಬಹಳಷ್ಟು ಜನ ಹೋಗಿದ್ರು. ಇವತ್ತು ಸಿಬಿಐ ತನಿಖೆ ಕೊಟ್ಟಿರೋದನ್ನ ಸ್ವಾಗತ ಮಾಡ್ತೀನಿ. ಯಾರೇ ಆಗಿ, ಯಾರೇ ಅಪ್ಲಿಕೆಂಟ್ ಆದ್ರೂ ಕೂಡ ಅವರೆಲ್ಲರಿಗೂ ನಾವು ಶಬಾಷ್ಗಿರಿಯನ್ನ ಕೊಡ್ತೀವಿ.